ಯಕ್ಷಗಾನ ಎಂಬುದು ಮನುಷ್ಯ ಜೀವನದಲ್ಲಿ ಒಂದು ಆದರ್ಶವನ್ನು ಉಳಿಸಿಕೊಳ್ಳುವಂಥ ಒಂದು ದಾರಿ. ಹಿಂದಿನವರ ವಿಷಯವನ್ನು ನಮಗೆ ಅಭ್ಯಾಸ ಮಾಡಿಕೊಂಡು ಅನುಕರಣೆ ಮಾಡಲಿಕ್ಕೆ ಅದೊಂದು ಒಳ್ಳೆಯ ಸಂದರ್ಭ. ಅಂತಹ ಒಂದು ಯಕ್ಷಗಾನದ ಕಮ್ಮಟವನ್ನು ಮಾಡುವುದು ಅದು ಪ್ರಯತ್ನ. ಅದು ಇಂತಹ ಒಂದು ಕಮ್ಮಟವನ್ನು ಮಾಡುವುದಕ್ಕೆ ಅಷ್ಟು ಸುಲಭ ಇಲ್ಲ. 10 ಬೆರಳು ಸೇರಿದ ಹಾಗೆ ಒಂದು ಕಾರ್ಯವನ್ನು ಮಾಡುವುದಕ್ಕೆ, ಇಂತಹ ಒಂದು ಕಾರ್ಯವನ್ನು ಮಾಡುವುದಕ್ಕೆ 10 ಜನರ ಸಹಾಯವೂ ಬೇಕಾಗ್ತದೆ. ಮತ್ತು ಇದರಿಂದಲಾಗಿ ಕಲಾವಿದರಿಗೂ ಒಂದು ಸಮಯ ಸಂದರ್ಭ, ಯಾಕಂದರೆ ಹಿಂದಿನದ್ದು ಹೇಗಿತ್ತು, ಇನ್ನು ಮುಂದಕ್ಕೆ ಹೇಗೆ ಇರಬೇಕು ಎಂಬುದನ್ನು ನೋಡಿಕೊಳ್ಳಲಿಕ್ಕೆ, ಅಭ್ಯಾಸ ಮಾಡಲಿಕ್ಕೆ. ಮತ್ತು ಮೊದಲಿನ ಪರಂಪರೆ ಈಗ ಇಲ್ಲ, ಅದೆಲ್ಲ ಕಳಚಿ ಹೋಗಿದೆ. ಅಂತಹ ಪರಂಪರೆಯನ್ನು ಉಳಿಸಿಕೊಳ್ಳುವುದಕ್ಕೆ ಇಂತಹ ಒಂದು ಕಮ್ಮಟ ಮಾಧ್ಯಮವಾಗಿರ್ತದೆ. ಹಾಗಾಗಿ ಇನ್ನು ಮುಂದಿನ ಯಕ್ಷಗಾನ ಕಲಾವಿದರಿಗೆ ಹಿಂದೆ ಯಕ್ಷಗಾನ ಹೀಗೆ ಇತ್ತು, ಅದರಲ್ಲಿ ಇಂಥದ್ದೇ ಕ್ರಮಗಳಿದ್ದವು ಎಂಬುದನ್ನು ನೋಡಿಕೊಳ್ಳುವುದಕ್ಕೆ ಒಂದು ಸದಾವಕಾಶ. ಹಾಗಾಗಿ ಎಲ್ಲವನ್ನು ನಾಟಕೀಯವನ್ನೇ ಮಾಡಲಿಕ್ಕೆ ಆಗುವುದಿಲ್ಲ. ಪುರಾಣ ಪುರುಷರಿಗೂ ಈಗಿನ ಮನುಷ್ಯ ಜೀವನಕ್ಕೂ ವ್ಯತ್ಯಾಸ ಉಂಟು, ಅಥವಾ ವ್ಯಕ್ತಿತ್ವದಲ್ಲಿ ವ್ಯತ್ಯಾಸ ಉಂಟು. ಉದಾಹರಣೆಗೆ ಕೃತಯುಗದಲ್ಲಿದ್ದಂತಹ ಆಕೃತಿ ತ್ರೇತಾಯುಗದ ಕುಂಠಿತ ಆಯಿತು. ತ್ರೇತಾಯುಗದಿಂದ ದ್ವಾಪರಕ್ಕಾಗುವಾಗ ಅದು ಮತ್ತು ಕುಂಠಿತವಾಯಿತು. ದ್ವಾಪರ ಯುಗದಿಂದ ಕಲಿಯುಗಕ್ಕೆ ಬರುವಾಗ ಅದು ಇನ್ನಷ್ಟು ಸಣ್ಣದಾಯಿತು. ಹಾಗಾಗಿ ಮೊದಲಿನವರ ಕ್ರಮಗಳು, ನಡತೆಗಳು, ನಡವಳಿಕೆ ಇದೆಲ್ಲ ನೋಡಿಕೊಳ್ಳಿಕ್ಕೆ, ತಿದ್ದಿಕೊಳ್ಳಿಕ್ಕೆ ನಮಗೆ ಈ ಸಮಯದಲ್ಲಿ ಒಳ್ಳೆಯದು ಅಂತ. ಅದಕ್ಕೆ ಬೇಕಾಗಿ ಇಂತಹ ಪರಂಪರೆಯ ಕಮ್ಮಟಗಳು, ಯಕ್ಷಗಾನ ಪರಂಪರೆಯ ಕಮ್ಮಟಗಳನ್ನು ಮಾಡುವುದು ಬಹಳ ಒಳ್ಳೆಯದು. ಇನ್ನು ಮುಂದಿನ ಯಕ್ಷಗಾನ ಪೀಳಿಗೆಯವರಿಗೆ ಅದು ಮಾರ್ಗದರ್ಶನವಾಗಿರ್ತದೆ. ಹಾಗಾಗಿ ಇಂಥದ್ದನ್ನು ಪ್ರಯತ್ನ ಮೂಲಕವಾಗಿ ಒಬ್ಬರು ಮಾಡುವವರಿದ್ದರೆ ನಾವು ಅದರಲ್ಲಿ ಸೇರಿಕೊಂಡ್ರೆ ನಮಗೂ ಒಳ್ಳೆಯದು. ನಮಗೆ ಇನ್ನು ಮುಂದಿನ ಪೀಳಿಗೆಯವರಿಗೆ ಅದು ಹೀಗೆ ಇತ್ತು ಎನ್ನುವುದು ಎಂದು ಹೇಳುವುದಕ್ಕೆ ನಮಗೊಂದು ಸಂತೋಷ. ಅಲ್ಲಿ ಹಾಗೆ ಮಾಡಿದರು, ಇಲ್ಲಿ ಹೀಗೆ ಮಾಡಿದರು, ಅದು ನಮಗೆ ಎಲ್ಲ ನಮಗೂ ನಮ್ಮ ಹಿರಿಯವರದ್ದು ಆದರ್ಶ. ಈಗ ನಮ್ಮ ಕಿರಿಯವರಿಗೂ ನಾವು ಅದನ್ನು ಹೇಳಿಕೊಟ್ರೆ ಅದು ಉಳೀತದೆ. ಇಲ್ಲಾಂತಂದರೆ ಅದು ಅಳಿದು ಹೋಗ್ತದೆ. ನಾಟಕೀಯ ವೇಷ ನಾಟಕೀಯ ವೇಷವೇ, ಪುರಾಣ ಪರಂಪರೆಯ ವೇಷ ಅದೇ. ಒಂದು ಭೀಮ ಹೇಗಿದ್ದ ಎಂಬುದಕ್ಕೆ ನಮ್ಮ ತೆಂಕುತಿಟ್ಟಿನಲ್ಲಿ ಒಂದು ವಿಶೇಷ ಆಕಾರವನ್ನು ಕೊಟ್ಟಿದ್ದಾರೆ. ಬಡಗಿನಲ್ಲಿ ಅದಿಲ್ಲ. ಈಗ ಪಾಂಡವರು 5 ಮಂದಿ, 5 ರೀತಿಯ ವೇಷಗಳು. ಹಾಗಾಗಿ ಮತ್ತು ನಮ್ಮ ಮುಖಚಿತ್ರಣದಲ್ಲಿ ನಮ್ಮ ಪುರಾಣದ ಇಂಥದ್ದೇ ವ್ಯಕ್ತಿ, ಇಂಥದ್ದೇ ಪಾತ್ರ ಎಂಬುದನ್ನು ಹೇಳಲಿಕ್ಕಾಗ್ತದೆ. ಹಾಗಾಗಿ ಇಂಥದ್ದನ್ನೆಲ್ಲ ಪರಂಪರೆಯ ಮುಖವರ್ಣಿಕೆ, ಪರಂಪರೆಯ ಕುಣಿತ ಇದೆಲ್ಲ ಹಿಂದೆ ಇದ್ದು ಅದನ್ನು ಈಗ ನಾವು ಮಾಡಿದರೆ ಇನ್ನು ಮುಂದಿನವರಿಗೆ ಇಂಥದ್ದೊಂದು ಇತ್ತು ಎಂಬುದನ್ನು ತಿಳಿದುಕೊಳ್ಳಲಿಕ್ಕೆ ಸುಲಭ.